ಮೆಟ್ರೋದ ದರವನ್ನ ಏರಿಕೆ ಮಾಡಿರೋದು, ಟಿಕೆಟ್ ದರವನ್ನ ಏರಿಕೆ ಮಾಡಿರೋದು ಈಗ ಭಾರಿ ಜನಾಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬಾಯ್ಕಾಟ್ ಮೆಟ್ರೋ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಸಾಮಾನ್ಯ ಜನರಿಗೆ ಬಹಳ ಹೊಡೆತ ಆಗುತ್ತಿದ್ದು ಮೆಟ್ರೋ ದರವನ್ನು ಏರಿಕೆ ಮಾಡಿರೋದು, ಹೀಗಾಗಿ ಆಕ್ರೋಶ ಸ್ಫೋಟವಾಗ್ತಾ ಇದೆ. ಬಾಯ್ಕಾಟ್ ಮೆಟ್ರೋ ಅಭಿಯಾನ ಜೋರಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಮೆಟ್ರೋದ ವಿರುದ್ಧ ಈಗ ಬಾಯ್ಕಾಟ್ ಮೆಟ್ರೋ ಕ್ಯಾಂಪೇನ್ ಶುರುವಾಗಿದೆ. ಸರ್ಕಾರದ ದರ ಏರಿಕೆ ವಿರುದ್ಧ ಬಾಯ್ಕಾಟ್ ಮೆಟ್ರೋವನ್ನ ಶುರು ಮಾಡಿದ್ದಾರೆ. ಟಿಕೆಟ್ ದರ ಏರಿಕೆ ವಿರುದ್ಧ ನೆಟ್ಟಿಗರು ಸಿಡಿದೆದ್ದಿದ್ದಾರೆ. ಬಾಯ್ಕಾಟ್ ಮೆಟ್ರೋ ಕ್ಯಾಂಪೇನ್ ಅನ್ನು ಶುರು ಮಾಡಿದ್ದಾರೆ. ಸಾಮಾನ್ಯ ಜನರಿಗೆ ಇದರಿಂದ ಬಹಳ ಹೊಡೆತ ಬೀಳುತ್ತೆ. ಮೆಟ್ರೋದ ದರವನ್ನ ಏರಿಕೆ ಮಾಡೋದ್ರಿಂದಾಗಿ ಈ ಕಾರಣದಿಂದ ಜನಸಾಮಾನ್ಯರೆಲ್ಲ ಕಿಡಿಕಾರ್ತಾ ಇದ್ದಾರೆ. 5% ಮೆಟ್ರೋದ ಟಿಕೆಟ್ ದರವನ್ನ ಹೆಚ್ಚಿಗೆ ಮಾಡಿರೋದು, ಇದು ಪ್ರತಿದಿನ ಮೆಟ್ರೋದಲ್ಲಿ ಓಡಾಡುವಂತ ಜನರಿಗೆ ಎಷ್ಟೆಲ್ಲ ಹೊರೆಯಾಗುತ್ತೆ ಅನ್ನೋದೇನಾದ್ರೂ ನಿಮಗೆ ಗೊತ್ತಿದೆಯಾ? ಮೆಟ್ರೋದಲ್ಲಿ ಓಡಾಡೋರು ಕಾಸಿದ್ದವರಲ್ಲ, ಸಾಮಾನ್ಯ ಜನ, ಮಧ್ಯಮ ವರ್ಗದ ಜನ. ಶ್ರೀಮಂತರೆಲ್ಲ ಕಾರಲ್ಲಿ ಹೋಗ್ತಾರೆ. ಮೆಟ್ರೋದಲ್ಲಿ ಹೋಗೋರು ಪಾಪ ಮಧ್ಯಮ ವರ್ಗದ ಜನ. ಅವರಿಗೆ ಮೆಟ್ರೋದ ದರ ಹೆಚ್ಚಿಗೆ ಮಾಡಿರೋದ್ರಿಂದಾಗಿ 5% ಏರಿಸಿರೋದ್ರಿಂದಾಗಿ ಬಹಳ ಕಷ್ಟ ಆಗಿದೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೆಟ್ರೋದ ಪ್ರಯಾಣಿಕರಿಗೆ ಇದು ಹೊರೆಯಾಗುತ್ತೆ ಅಂತ ಹೇಳಿ ಬಾಯ್ಕಾಟ್ ಮೆಟ್ರೋ ಅನ್ನುವ ಕ್ಯಾಂಪೇನ್ ಅನ್ನು ಶುರು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಬಾಯ್ಕಾಟ್ ಮೆಟ್ರೋ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಸಿಡಿದೆದ್ದಿದ್ದಾರೆ. ಎಲ್ಲಾ ಬೆಲೆಯೂ ಕೂಡ ಏರಿಕೆ ಆಗ್ತಾ ಇದೆ, ಬದುಕದ್ ಬೇಡವಾ ಬೆಂಗಳೂರಿನಲ್ಲಿ ನಾವು ಅಂತ ಹೇಳಿ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಪ್ರತಿನಿಧಿ ಸತ್ತಾರ್ ಈ ಸಂಬಂಧ ಈಗ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸತ್ತಾರ, ಮೆಟ್ರೋದ ಟಿಕೆಟ್ ದರವನ್ನ ಹೆಚ್ಚಿಗೆ ಮಾಡಿರೋದು ಈಗ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಬಾಯ್ಕಾಟ್ ಮೆಟ್ರೋ ಶುರು ಮಾಡಿದ್ದಾರಂತೆ, ಏನಿದೆ ತಮ್ಮ ಹತ್ರ ಮಾಹಿತಿ? ರಂಜಿತ್, ಇಲ್ಲಿ ಪ್ರಯಾಣಿಕರು ಇಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸಲು ಕಾರಣ ಇದೆ. ಯಾಕಂದ್ರೆ ದೇಶದ ಯಾವುದೇ ಮಹಾನಗರದ ಮೆಟ್ರೋವನ್ನು ಬಿಎಂಆರ್ಸಿಎಲ್ ದರಕ್ಕೆ ಕಂಪೇರ್ ಮಾಡಿದ್ರೆ ಬಿಎಂಆರ್ಸಿಎಲ್ ಅತಿ ಹೆಚ್ಚು ದರ ಇದೀಗ ವಸೂಲಿ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ದೇಶದ ಅತಿ ದೊಡ್ಡ ಮೆಟ್ರೋ ಲೈನ್ ಹೊಂದಿರುವಂತಹ ದೆಹಲಿಯಲ್ಲಿ ಗರಿಷ್ಠ ಪ್ರಯಾಣ ದರ ಅಂದ್ರೆ 34 ಕಿಲೋಮೀಟರ್ಗಲ್ಲಿರುವಂತದ್ದು 69 ರೂಪಾಯಿ. ಆದ್ರೆ ಬಿಎಂಆರ್ಸಿಎಲ್ ನಲ್ಲಿ ಕೇವಲ 25 ಕಿಲೋಮೀಟರ್ ಇರುವಂತದ್ದು 95 ರೂಪಾಯಿ. ಇನ್ನು ಹೈದರಾಬಾದ್ ನ ವಿಚಾರಕ್ಕೆ ಬರುತ್ತಾ ಹೋದಾದ್ರೆ ಹೈದರಾಬಾದ್ ನಲ್ಲೂ ಕೂಡ ಗರಿಷ್ಠ ಪ್ರಯಾಣ ದರ 64 ಇದ್ರೆ ಚೆನ್ನೈನಲ್ಲಿ 50 ರೂಪಾಯಿ ಇದೆ. ದೇಶದ ಯಾವುದೇ ಮಹಾನಗರಕ್ಕೆ ಹೋಲಿಕೆ ಮಾಡಿದ್ರು ಕೂಡ ಗರಿಷ್ಠ ಪ್ರಯಾಣ ದರ ಹೊಂದಿರುವಂತಹ ಬಿಎಂಆರ್ಸಿಎಲ್ ವಿರುದ್ಧ ಇದೀಗ ಇಲ್ಲಿರುವಂತಹ ಪ್ರಯಾಣಿಕರು ಸಿಡಿದೆದ್ದಿರುವಂತದ್ದು. ಈ ಹಿಂದೆ ಕೂಡ ಯಾವಾಗ ಕಳೆದ ವರ್ಷ 71% ಹೈಕ್ ಮಾಡಿತ್ತು, ಆ ಒಂದು ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಬಾಯ್ಕಾಟ್ ಮಾಡಿದ್ರು. ಸರಿಸುಮಾರು ಒಂದೇ ದಿನಕ್ಕೆ 1 ಲಕ್ಷದಷ್ಟು ಪ್ರಯಾಣಿಕರ ಸಂಖ್ಯೆ ಆರಂಭಿಕ ಹಂತದಲ್ಲಿ ಕಡಿಮೆಯಾಗಿತ್ತು. ಇದೀಗ ಮತ್ತೊಮ್ಮೆ ಪ್ರಯಾಣ ದರ ಏರಿಕೆ ಮಾಡಿರೋದ್ರಿಂದ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಜನರ ವರ್ಷಣೆ ಏನಂದ್ರೆ, ನಾವು ಕಡಿಮೆ ಪ್ರಯಾಣ ದರ ಇದೆ ಅನ್ನೋ ಕಾರಣಕ್ಕೆ ತಮ್ಮ ದ್ವಿಚಕ್ರ ವಾಹನವನ್ನು ಬಿಟ್ಟು ನಾವು ಮೆಟ್ರೋ ಹತ್ತೀವಿ. ಬಟ್ ಈಗ ನಿರಂತರವಾಗಿ ಪ್ರಯಾಣ ದರ ಏರಿಕೆ ಮಾಡ್ತಾ ಇರೋದ್ರಿಂದ ನಾವು ದ್ವಿಚಕ್ರ ವಾಹನದಲ್ಲೇ ಹೋಗ್ತೀವಿ, ಯಾಕೆ ಮೆಟ್ರೋವನ್ನು ನಾವು ಅವಲಂಬನೆ ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಎತ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಇನ್ನು ಮುಂದೆ ನಾವು ಮೆಟ್ರೋವನ್ನು ಬಾಯ್ಕಟ್ ಮಾಡಿ ದ್ವಿಚಕ್ರ ವಾಹನದಲ್ಲೇ ತಮ್ಮ ಸಂಚಾರವನ್ನು ಮುಂದುವರಿಸುವುದಾಗಿ ತಮ್ಮ ಆಕ್ರೋಶವನ್ನು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ರಂಜಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮೆಟ್ರೋದ ದರವನ್ನ ಏರಿಕೆ ಮಾಡಿರೋದು, ಟಿಕೆಟ್ ದರವನ್ನ ಏರಿಕೆ ಮಾಡಿರೋದು ಈಗ ಭಾರಿ ಜನಾಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬಾಯ್ಕಾಟ್ ಮೆಟ್ರೋ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಸಾಮಾನ್ಯ ಜನರಿಗೆ ಬಹಳ ಹೊಡೆತ ಆಗುತ್ತಿದ್ದು ಮೆಟ್ರೋ ದರವನ್ನು ಏರಿಕೆ ಮಾಡಿರೋದು, ಹೀಗಾಗಿ ಆಕ್ರೋಶ ಸ್ಫೋಟವಾಗ್ತಾ ಇದೆ. ಬಾಯ್ಕಾಟ್ ಮೆಟ್ರೋ ಅಭಿಯಾನ ಜೋರಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಮೆಟ್ರೋದ ವಿರುದ್ಧ ಈಗ ಬಾಯ್ಕಾಟ್ ಮೆಟ್ರೋ ಕ್ಯಾಂಪೇನ್ ಶುರುವಾಗಿದೆ. ಸರ್ಕಾರದ ದರ ಏರಿಕೆ ವಿರುದ್ಧ ಬಾಯ್ಕಾಟ್ ಮೆಟ್ರೋವನ್ನ ಶುರು ಮಾಡಿದ್ದಾರೆ. ಟಿಕೆಟ್ ದರ ಏರಿಕೆ ವಿರುದ್ಧ ನೆಟ್ಟಿಗರು ಸಿಡಿದೆದ್ದಿದ್ದಾರೆ. ಬಾಯ್ಕಾಟ್ ಮೆಟ್ರೋ ಕ್ಯಾಂಪೇನ್ ಅನ್ನು ಶುರು ಮಾಡಿದ್ದಾರೆ. ಸಾಮಾನ್ಯ ಜನರಿಗೆ ಇದರಿಂದ ಬಹಳ ಹೊಡೆತ ಬೀಳುತ್ತೆ. ಮೆಟ್ರೋದ ದರವನ್ನ ಏರಿಕೆ ಮಾಡೋದ್ರಿಂದಾಗಿ ಈ ಕಾರಣದಿಂದ ಜನಸಾಮಾನ್ಯರೆಲ್ಲ ಕಿಡಿಕಾರ್ತಾ ಇದ್ದಾರೆ. 5% ಮೆಟ್ರೋದ ಟಿಕೆಟ್ ದರವನ್ನ ಹೆಚ್ಚಿಗೆ ಮಾಡಿರೋದು, ಇದು ಪ್ರತಿದಿನ ಮೆಟ್ರೋದಲ್ಲಿ ಓಡಾಡುವಂತ ಜನರಿಗೆ ಎಷ್ಟೆಲ್ಲ ಹೊರೆಯಾಗುತ್ತೆ ಅನ್ನೋದೇನಾದ್ರೂ ನಿಮಗೆ ಗೊತ್ತಿದೆಯಾ? ಮೆಟ್ರೋದಲ್ಲಿ ಓಡಾಡೋರು ಕಾಸಿದ್ದವರಲ್ಲ, ಸಾಮಾನ್ಯ ಜನ, ಮಧ್ಯಮ ವರ್ಗದ ಜನ.
ಶ್ರೀಮಂತರೆಲ್ಲ ಕಾರಲ್ಲಿ ಹೋಗ್ತಾರೆ. ಮೆಟ್ರೋದಲ್ಲಿ ಹೋಗೋರು ಪಾಪ ಮಧ್ಯಮ ವರ್ಗದ ಜನ, ಅವರಿಗೆ ಮೆಟ್ರೋದ ದರ ಹೆಚ್ಚಿಗೆ ಮಾಡಿರೋದ್ರಿಂದಾಗಿ 5% ಏರಿಸಿರೋದ್ರಿಂದಾಗಿ ಬಹಳ ಕಷ್ಟ ಆಗಿದೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೆಟ್ರೋದ ಪ್ರಯಾಣಿಕರಿಗೆ ಇದು ಹೊರೆಯಾಗುತ್ತೆ ಅಂತ ಹೇಳಿ ಬಾಯ್ಕಾಟ್ ಮೆಟ್ರೋ ಅನ್ನುವ ಕ್ಯಾಂಪೇನ್ ಅನ್ನೇ ಶುರು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಬಾಯ್ಕಾಟ್ ಮೆಟ್ರೋ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಸಿಡಿದೆದ್ದಿದ್ದಾರೆ. ಎಲ್ಲಾ ಬೆಲೆಯೂ ಕೂಡ ಏರಿಕೆ ಆಗ್ತಾ ಇದೆ, ಬದುಕದ್ ಬೇಡವಾ ಬೆಂಗಳೂರಿನಲ್ಲಿ ನಾವು ಅಂತ ಹೇಳಿ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಪ್ರತಿನಿಧಿ ಸತ್ತಾರ್ ಈ ಸಂಬಂಧ ಈಗ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸತ್ತಾರ, ಮೆಟ್ರೋದ ಟಿಕೆಟ್ ದರವನ್ನ ಹೆಚ್ಚಿಗೆ ಮಾಡಿರೋದು ಈಗ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಬಾಯ್ಕಾಟ್ ಮೆಟ್ರೋ ಶುರು ಮಾಡಿದ್ದಾರಂತೆ, ಏನಿದೆ ತಮ್ಮ ಹತ್ರ ಮಾಹಿತಿ? ರಂಜಿತ್, ಇಲ್ಲಿ ಪ್ರಯಾಣಿಕರು ಇಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸಲು ಕಾರಣ ಇದೆ. ಯಾಕಂದ್ರೆ ದೇಶದ ಯಾವುದೇ ಮಹಾನಗರದ ಮೆಟ್ರೋವನ್ನು ಬಿಎಂಆರ್ಸಿಎಲ್ ದರಕ್ಕೆ ಕಂಪೇರ್ ಮಾಡಿದ್ರೆ ಬಿಎಂಆರ್ಸಿಎಲ್ ಅತಿ ಹೆಚ್ಚು ದರ ಇದೀಗ ವಸೂಲಿ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ದೇಶದ ಅತಿ ದೊಡ್ಡ ಮೆಟ್ರೋ ಲೈನ್ ಹೊಂದಿರುವಂತಹ ದೆಹಲಿಯಲ್ಲಿ ಗರಿಷ್ಠ ಪ್ರಯಾಣ ದರ ಅಂದ್ರೆ 34 ಕಿಲೋಮೀಟರ್ಗಲ್ಲಿರುವಂತದ್ದು 69 ರೂಪಾಯಿ. ಆದ್ರೆ ಬಿಎಂಆರ್ಸಿಎಲ್ ನಲ್ಲಿ ಕೇವಲ 25 ಕಿಲೋಮೀಟರ್ ಇರುವಂತದ್ದು 95 ರೂಪಾಯಿ. ಇನ್ನು ಹೈದರಾಬಾದ್ ನ ವಿಚಾರಕ್ಕೆ ಬರುತ್ತಾ ಹೋದಾದ್ರೆ ಹೈದರಾಬಾದ್ ನಲ್ಲೂ ಕೂಡ ಗರಿಷ್ಠ ಪ್ರಯಾಣ ದರ 64 ಇದ್ರೆ ಚೆನ್ನೈನಲ್ಲಿ 50 ರೂಪಾಯಿ ಇದೆ. ದೇಶದ ಯಾವುದೇ ಮಹಾನಗರಕ್ಕೆ ಹೋಲಿಕೆ ಮಾಡಿದ್ರು ಕೂಡ ಗರಿಷ್ಠ ಪ್ರಯಾಣ ದರ ಹೊಂದಿರುವಂತಹ ಬಿಎಂಆರ್ಸಿಎಲ್ ವಿರುದ್ಧ ಇದೀಗ ಇಲ್ಲಿರುವಂತಹ ಪ್ರಯಾಣಿಕರು ಸಿಡಿದೆದ್ದಿರುವಂತದ್ದು. ಈ ಹಿಂದೆ ಕೂಡ ಯಾವಾಗ ಕಳೆದ ವರ್ಷ 71% ಹೈಕ್ ಮಾಡಿತ್ತು, ಆ ಒಂದು ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಬಾಯ್ಕಾಟ್ ಮಾಡಿದ್ರು. ಸರಿಸುಮಾರು ಒಂದೇ ದಿನಕ್ಕೆ 1 ಲಕ್ಷದಷ್ಟು ಪ್ರಯಾಣಿಕರ ಸಂಖ್ಯೆ ಆರಂಭಿಕ ಹಂತದಲ್ಲಿ ಕಡಿಮೆ ಆಗಿತ್ತು. ಇದೀಗ ಮತ್ತೊಮ್ಮೆ ಪ್ರಯಾಣ ದರ ಏರಿಕೆ ಮಾಡಿರೋದ್ರಿಂದ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಜನರ ವರ್ಷಣೆ ಏನಂದ್ರೆ, ನಾವು ಕಡಿಮೆ ಪ್ರಯಾಣ ದರ ಇದೆ ಅನ್ನೋ ಕಾರಣಕ್ಕೆ ತಮ್ಮ ದ್ವಿಚಕ್ರ ವಾಹನವನ್ನು ಬಿಟ್ಟು ನಾವು ಮೆಟ್ರೋ ಹತ್ತೀವಿ. ಬಟ್ ಈಗ ನಿರಂತರವಾಗಿ ಪ್ರಯಾಣ ದರ ಏರಿಕೆ ಮಾಡ್ತಾ ಇರೋದ್ರಿಂದ ನಾವು ದ್ವಿಚಕ್ರ ವಾಹನದಲ್ಲೇ ಹೋಗ್ತೀವಿ, ಯಾಕೆ ಮೆಟ್ರೋವನ್ನು ನಾವು ಅವಲಂಬನೆ ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಎತ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಇನ್ಮುಂದೆ ನಾವು ಮೆಟ್ರೋವನ್ನು ಬಾಯ್ಕಟ್ ಮಾಡಿ ದ್ವಿಚಕ್ರ ವಾಹನದಲ್ಲೇ ತಮ್ಮ ಸಂಚಾರವನ್ನು ಮುಂದುವರಿಸುವುದಾಗಿ ತಮ್ಮ ಆಕ್ರೋಶವನ್ನು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ರಂಜಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸತ್ತಾರ್. ಕಡಿಮೆ ಪ್ರಯಾಣ ದರ ಇದೆ ಅನ್ನೋ ಕಾರಣಕ್ಕೆ ತಮ್ಮ ದ್ವಿಚಕ್ರ ವಾಹನವನ್ನು ಬಿಟ್ಟು ನಾವು ಮೆಟ್ರೋ ಹತ್ತೀವಿ. ಬಟ್ ಈಗ ನಿರಂತರವಾಗಿ ಪ್ರಯಾಣ ದರ ಏರಿಕೆ ಮಾಡ್ತಾ ಇರೋದ್ರಿಂದ ನಾವು ದ್ವಿಚಕ್ರ ವಾಹನದಲ್ಲೇ ಹೋಗ್ತೀವಿ, ಯಾಕೆ ಮೆಟ್ರೋವನ್ನು ನಾವು ಅವಲಂಬನೆ ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಎತ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಇನ್ಮುಂದೆ ನಾವು ಮೆಟ್ರೋವನ್ನು ಬಾಯ್ಕಟ್ ಮಾಡಿ ದ್ವಿಚಕ್ರ ವಾಹನದಲ್ಲೇ ತಮ್ಮ ಸಂಚಾರವನ್ನು ಮುಂದುವರಿಸುವುದಾಗಿ ತಮ್ಮ ಆಕ್ರೋಶವನ್ನು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ರಂಜಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸತ್ತಾರ್.